ಹಾಯ್ ಹಲೋ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬಾ ಜನ ಬಂದ್ಬಿಟ್ಟು ಇವನ್ ಇದ್ದು ಅಪ್ಡೇಟ್ ಬಗ್ಗೆ ವಿಡಿಯೋ ಮಾಡಿ ಅಂತ ಕೇಳ್ತಾ ಇದ್ರು. ಸೊ ನಾನು ಕೂಡ ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡಿದೆ, ಒಂದು ತಿಂಗಳಾಗಿತ್ತು. ಹಳೆ ವಿಡಿಯೋಗಳದ್ದೆಲ್ಲ ಕಮೆಂಟ್ಗಳನ್ನ ನಾನು ನೋಡ್ತಾ ಇದ್ದೆ. ನೋಡಿದಾಗ ಗೊತ್ತಾಯ್ತು ಇವನ್ ಇತಿ ಬಗ್ಗೆ ತುಂಬಾ ಜನ ಅಪ್ಡೇಟ್ ಕೇಳ್ತಾ ಇದ್ದಾರೆ. ಡಿಸೆಂಬರ್ ಮಂತದ್ದು ಅಮೌಂಟ್ ಯಾವಾಗ ಬರುತ್ತೆ ಅಂತೇಳಿ ತುಂಬಾ ಜನ ಕಮೆಂಟ್ ಅಲ್ಲಿ ಕೇಳ್ತಾ ಇದ್ರು. ಸೊ ಅದಕ್ಕೋಸ್ಕರನೇ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ಎಲ್ಲ ಹೇಳ್ಕೊಡ್ತೀನಿ. ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವಾಗ 2 ತಿಂಗಳದ ಅಮೌಂಟ್ ಅನ್ನೋದು ಪೆಂಡಿಂಗ್ ಇತ್ತು. ಆ ಒಂದು 2 ತಿಂಗಳದ ಅಮೌಂಟ್ ಬಂದ್ಬಿಟ್ಟು ಎಲ್ಲರಿಗೂ ಕೂಡ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಕೂಡ ಅಮೌಂಟ್ ಅನ್ನ ಕ್ಲಿಯರ್ ಮಾಡಿದ್ರು. ಇವಾಗ ನಿಮಗೆ ಡಿಸೆಂಬರ್ ಮಂತದ್ದು ಒಂದೇ ಒಂದು ತಿಂಗಳದ ಅಮೌಂಟ್ ನಿಮಗೆ ಬರಬೇಕು. ಇವಾಗ ಪ್ರತಿ ತಿಂಗಳು ಇವ್ರು ಯಾವ ತರ ಮಾಡಿದಾರಪ್ಪ ಅಂತಂದ್ರೆ, ನವೆಂಬರ್ ತಿಂಗಳದು ಡಿಸೆಂಬರಲ್ಲಿ, ಡಿಸೆಂಬರ್ ತಿಂಗಳದು ಜನವರಿಲಿ ಅಮೌಂಟ್ ಅನ್ನ ಹಾಕಿದ್ದಾರೆ. ಇವಾಗ ಆಲ್ರೆಡಿ ಜನವರಿ ಬಂದ್ಬಿಟ್ಟು ಅರ್ಧ ತಿಂಗಳು ಮುಗಿಯಕ್ಕೆ ಬಂತು. ಇಲ್ಲಿವರೆಗೂ ಕೂಡ ಆದ್ರೂ ಹೋದ ತಿಂಗಳದು ಡಿಸೆಂಬರ್ದು ಇಲ್ಲಿವರೆಗೂ ಅಮೌಂಟ್ ಬಂದಿಲ್ಲ. ಏನ್ ಮಾಡೋದು ಅಂತ ಕೇಳ್ತಾ ಇದ್ರಿ. ಸೊ ನಿಮ್ದು ಸೆಲ್ಫ್ ಡಿಕ್ಲರೇಷನ್ ಬಂದ್ಬಿಟ್ಟು ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ ಅಂದ್ರೆ ಕಂಪ್ಲೀಟ್ ಮಾಡ್ಕೊಳ್ಳಿ. ಅದಾದ್ರೆ ಎಲ್ಲರಿಗೂ ಕೂಡ ಅಮೌಂಟ್ ಬರುತ್ತೆ. ಬಟ್ ಈ ಡಿಸೆಂಬರ್ ಮಂತದ್ದು ಅಮೌಂಟ್ ಯಾವಾಗ ಬರುತ್ತಪ್ಪ ಅಂತಂದ್ರೆ, ಈ ಫಂಡ್ ಅನ್ನೋದು ಇನ್ನೂ ಕೂಡ ರಿಲೀಸ್ ಆಗಿಲ್ಲ. ಹೌದು, ಜನವರಿ ಮಂತ್ ಅರ್ಧ ಮುಗಿಯಕ್ ಬಂದ್ರು ಕೂಡ ಡಿಸೆಂಬರ್ ಮಂತ್ದು ಇನ್ನೂ ಕೂಡ ಫಂಡು ರಿಲೀಸ್ ಆಗಿಲ್ಲ. ಯಾಕಪ್ಪ ಅಂತಂದ್ರೆ ಇವಾಗ ನೋಡಿ, ಗೃಹಲಕ್ಷ್ಮಿ ಇದೆ, SSB ಸ್ಕಾಲರ್‌ಶಿಪ್ ಇದೆ, ಯುವನಿಧಿ ಇದೆ. ಈ ತರ ಎಲ್ಲದಕ್ಕೂ ಕೂಡ ಒಂದೊಂದೇ ಆದಂತ ಒಂದು ಇಲಾಖೆಗಳು ಇರುತ್ತೆ. ಆ ಒಂದು ಇಲಾಖೆಗಳ ಕಡೆಯಿಂದ ಅಮೌಂಟ್ ಅನ್ನೋದು ರಿಲೀಸ್ ಆದಾಗ ನಿಮ್ದು ಡಿ-ಬಿ-ಟಿ ಅನ್ನೋದು ಪುಷ್ ಆಗುತ್ತೆ. ಫಸ್ಟ್ ಫಂಡ್ ರಿಲೀಸ್ ಆಗಬೇಕು. ಫಂಡ್ ಇಲ್ಲದೆ ಇವರು ನಿಮ್ಗೆ ಹೆಂಗ ಕ್ರೆಡಿಟ್ ಮಾಡ್ತಾರೆ ಅಮೌಂಟ್ ಅನ್ನ. ಸೊ ಅದಕ್ಕೋಸ್ಕರ ಇನ್ನೂ ಫಂಡ್ ರಿಲೀಸ್ ಆಗಿಲ್ಲ. ಈ ಒಂದು ಈ ಮಂತ್ ಇನ್ನೇನೋ 4-5 ದಿನ ಅಷ್ಟರಲ್ಲಿ ಅಮೌಂಟ್ ಅನ್ನೋದು ಫಂಡ್ ಅನ್ನೋದು ರಿಲೀಸ್ ಆಗಿಬಿಡುತ್ತೆ. ಸೊ ಈ ಒಂದು ಮಂತ್ ಎಂಡ್ ಅನ್ನೋಷ್ಟರಲ್ಲಿ ಅಂದ್ರೆ 29, 30 ಅನ್ನೋಷ್ಟರಲ್ಲಿ ನಿಮ್ಮ ಒಂದು ಡಿ-ಬಿ-ಟಿ ಅನ್ನೋದು ಪುಷ್ ಅಪ್ ಆಗುತ್ತೆ. ಅದಾದ್ಮೇಲೆ ನಿಮಗೆ ಫೆಬ್ರವರಿ ಫಸ್ಟ್ ವೀಕಲ್ಲಿ ನಿಮ್ಮ ಒಂದು ಅಮೌಂಟು, ಡಿಸೆಂಬರ್ದು ಅಮೌಂಟು ನಿಮಗೆ ಬಂದು ಸೇರುತ್ತೆ. ಓಕೆನಾ. ಡಿಸೆಂಬರ್ದು ಅಮೌಂಟ್ ಬಂದ್ಬಿಟ್ಟು ಫೆಬ್ರವರಿ ಫಸ್ಟ್ ವೀಕ್ ಅನ್ನೋಷ್ಟರಲ್ಲಿ ಅಥವಾ ಜನವರಿ ಎಂಡಲ್ಲಿ ನಿಮಗೆ ಅಮೌಂಟ್ ಅನ್ನೋದು ಬರುತ್ತೆ. ಸೊ ಜನವರಿ ಅಮೌಂಟು ನೆಕ್ಸ್ಟ್ ಫೆಬ್ರವರಿ ಎಂಡಲ್ಲಿ ಈ ಥರ ಎಲ್ಲ ಅಪ್ಡೇಟ್ ಮಾಡ್ತಾ ಹೋಗುತ್ತಾರೆ. ಈ ತಿಂಗಳದ್ದು ಬಂದ್ಬಿಟ್ಟು ಮುಂದಿನ ತಿಂಗಳು ಬಂದ್ಬಿಟ್ಟು ಮತ್ತೆ ಮುಂದಿನ ತಿಂಗಳು ಈ ಥರ ಅದೇ ತಿಂಗಳದ ಅಮೌಂಟು ಅದೇ ತಿಂಗಳು ಇವ್ರು ಯಾವುದೇ ಕಾರಣಕ್ಕೂ ಹಾಕಲ್ಲ. ಸೊ ಡಿಸೆಂಬರ್ದಂತೂ ಸ್ವಲ್ಪ ಲೇಟ್ ಆಗೇ ಆಯಿತು. ಯಾಕಪ್ಪ ಅಂದರೆ ಇವಾಗ ಆಲ್ರೆಡಿ ಜನವರಿ ಎಂಡ್ ಆಗಕ್ಕೆ ಬಂತು. ಇವರು ಲಾಸ್ಟ್ ಡೇಟ್ ಬಂದ್ಬಿಟ್ಟು ಫೆಬ್ರವರಿ ಫಸ್ಟ್ ವೀಕ್ ತನಕ ಕೊಟ್ಟಿದ್ದಾರೆ. ಫೆಬ್ರವರಿ ಫಸ್ಟ್ ವೀಕ್ ಅನ್ನೋಷ್ಟರಲ್ಲಿ ನಿಮ್ಮದು ಡಿಸೆಂಬರ್ದು ಅಮೌಂಟ್ ಅನ್ನೋದು ಬರುತ್ತೆ. ಆಲ್ಮೋಸ್ಟ್ ಆಲ್ ನನ್ನ ಪ್ರಕಾರ ಜನವರಿ 29, 31ರಲ್ಲಿ ನಿಮ್ಮ ಒಂದು ಅಮೌಂಟ್ ಬಂದ್ಬಿಡುತ್ತೆ. ಸೊ ಇದೇನು ಇನ್ನೊಂದು ಇಷ್ಟು ದಿನದಲ್ಲೇ ಫಂಡ್ ಅನ್ನೋದು ರಿಲೀಸ್ ಆಗಿ ನಿಮ್ಮ ಡಿ-ಬಿ-ಟಿ ಪುಷ್ ಆಗುತ್ತೆ. ಸೊ ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಸೆಲ್ಫ್ ಡಿಕ್ಲರೇಷನ್ ಯಾರದು ಆಗಿಲ್ಲ ಇನ್ನೂ ಕೂಡ ಅವರು ಮಾಡ್ಕೊಳ್ಳಿ. ಸೊ ಇದೇ ಥರ ನೀವು ಇನ್ಫಾರ್ಮೇಷನ್ಗೆ ನನ್ನ ಒಂದು ಯೂಟ್ಯೂಬ್ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಪ್ರತಿ ಒಂದು ಲೇಟೆಸ್ಟ್ ಅಪ್ಡೇಟ್‌ಗಳು ಬರ್ತಾ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ.